ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇಳ್ತಾ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. BJP ಇದ್ರ ಪಾಳಿ ಶುರುವಾಗಿದೆ. ಸಿದ್ದು DKC ಒಂದಾದರೂ ಒಂದೇನೋ ಸಮಾಧಾನ ಆಯಿತು ಕಾಂಗ್ರೆಸ್ ಅನ್ನೋದಷ್ಟರಲ್ಲ BJPಯಲ್ಲಿ ಭಿನ್ನ ಮತ ಇನ್ನಷ್ಟು ಬೂಗಿಲು ಹೇಳ್ತಾ ಇದೆ, ಬುಗು 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 ಅಂತಾರೆ. ಈ ರಾಜಕಾರಣಿಗಳಿಗೆ ಏನಾಗಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಶುರುವಾಗಿದೆ ಕಾಳಗ. ಮುಂದಿನ ಅಧಿವೇಶನ ಬಂತು, ಅಧಿವೇಶನದಲ್ಲಿ BJP ಇದ್ದಿದ್ದು ಕಾಂಗ್ರೆಸ್ನ ಕಟ್ಟಿ ಉಗಿಬೇಕು, ಹಿಡಿಬೇಕು, ಮಾಡಬೇಕು, ಅದರ ದೋಷಗಳನ್ನ ಜಗಕ್ಕೆ ತೋರಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲ ಈ ವಿಜಯೇಂದ್ರ ಅವರು ಯಾಕೆ ನಮ್ಮ ಅಧ್ಯಕ್ಷ ಬೇಡ ಬೇಡ ಅನ್ನುವಂಥ ಮತ್ತು ಭಿನ್ನಮತೀಯರ ಚಟುವಟಿಕೆ ಮತ್ತು ಜೋರಾಗಿಬಿಟ್ಟದ. ಇದರಿಂದಾಗಿ ಅದರಲ್ಲೂ ಯಡಿಯೂರಪ್ಪನವ್ರಿಗೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಿದ್ರಿಂದಾಗಿ ಅದು ಏನಾಗುತ್ತೋ ಆ ವಿಷಯ ಬೇರೆ. ಆದರೆ ಅದರಿಂದಾಗಿ ಅವ್ರ ವ್ಯಕ್ತಿತ್ವ ಇವತ್ತು ಗೌನ ಆದ ಸಂದರ್ಭದಲ್ಲೇ ಈ ವಿರೋಧಿಗಳೆಲ್ಲ ಒಂದಾಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಎಲ್ಲರೂ ಹುಡ್ಕೊಂಡು ದೆಹಲಿಗೆ ಹೋಗಿ ದೆಹಲಿ ಮಾಡೋದಲ್ಲ ಹೇಗಾದರೂ ಒಟ್ಟು ವಿಜಯೇಂದ್ರನ ಇಳಿಸಲೇಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ಇವ್ರ ದೃಷ್ಟಿಯಲ್ಲಿ ಯಡಿಯೂರಪ್ಪರ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರಾ ಅನ್ನುವಂಥ ಮಾತನ್ನು. ಯಾಕಂದರೆ BJP ಇವತ್ತು ಒಡೆದ ಮನೆ ಆಗ್ಯದ, ಅದರಲ್ಲಿ ಎರಡು ಮಾತೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಮುಗಿ ನೇರಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಏನೋ ಯತ್ನಾಳ್ ಬಾಯಿಂದ ಏನೋ ಮಾತಾಡಿಸಿ ಒಂದು ರೀತಿಯಿಂದ ಯತ್ನಾಳ್ ಪಕ್ಷದಿಂದ ಹೋಗುವಂಗೆ ಮಾಡಿದರು. ಅದಕ್ಕೆ ಪೂರ್ವದವ್ರು KS ಈಶ್ವರಪ್ಪ ಅವರು ವಿರೋಧ ಮಾಡೇ ಕಡೆಗೆ ಅವರು ಹೋಗಿ ಕೊನೆಗೆ ಯಡಿಯೂರಪ್ಪನ ಮಗನ ಮದುವೆಯಲ್ಲಿ ಆ ಸಂದರ್ಭ ಬಂದಾದರೂ ಸುದ್ದಿ ನೋಡಿದ್ದೀವಿ ನಾವು. ಆದರೆ ಇವತ್ತಿಗೂ ಅವ್ರನ್ನ ಪಕ್ಷ ತೆಗೆದುಕೊಂಡಿಲ್ಲ KS ಈಶ್ವರಪ್ಪರವ್ರನ್ನ. ಇವತ್ತು ನಾವು ಹಿಂದೂ ಅಂತ ಹೇಳ್ತಾ ಅಡ್ಡಾಡ್ತಾ ಇದ್ದಾರೆ ಪಾಪ ಅವರು. ನಮ್ಮ ಯತ್ನಾಳರು ಇನ್ನೂ ಭಾಗಕ್ಕೆ ತೆಗೆದಿಲ್ಲ. ಹಾಗೆ ನಮ್ಮ ವಿಜಯೇಂದ್ರ ಅವರ ವೈರಿಗಳೇನು ಕಡಿಮೆ ಆಗಿಲ್ಲ, ವೈರಿಗಳು ಹೆಚ್ಚಾಗ್ತಾನೆ ಇರ್ತಾರೆ. ಅವ್ರು ಬೇಡಪ್ಪ ನಮಗೆ ವಯಸ್ಸು ಸಣ್ಣವರು ಅನುಭವ ಇಲ್ಲ ಅನ್ನೋದು. GM ಸಿದ್ದೇಶ್ವರ ಅವರು ಹಿಡ್ಕೊಂಡು BP ಹರೀಶ್ ಅವರು ಹಿಡ್ಕೊಂಡು ಹಾಗೆ ಶುರು ಆಗ್ತದೆ ಲಿಸ್ಟು. ಕುಮಾರ ಬಂಗಾರಪ್ಪ ಆಗಿರ್ಬೋದು, ಅದರ ನಂತರ ಪ್ರತಾಪ್ ಸಿಂಹ ಆಗಿರ್ಬೋದು, CT ರವಿ ಆಗಿರ್ಬೋದು, ಸುನೀಲ್ ಕುಮಾರ್ ಆಗಿರ್ಬೋದು, ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು. ಅದೇ ಕಾಲಕ್ಕೆ ನಿಮಗೆ ಗೊತ್ತದೆ ಈಗಾಗಲೇ KS ಸ್ವಲ್ಪ ಹೇಳಿದ್ರೆ ನಿಮಗೆ ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, H ವಿಶ್ವನಾಥ್ ಅವರಾಗಿರ್ಬೋದು. ಎಲ್ಲರೂ ಬೇಡಪ್ಪ, ಒಕ್ಕೊರಿನ ಅಭಿಪ್ರಾಯ ವಿಜಯೇಂದ್ರ ಬೇಡ. ಮತ್ತು ಇವ್ರು ಹಿಂದಿದ್ಕೊಂಡು ಸದಾನಂದ ಗೌಡರಾಗಿರ್ಬೋದು, ನಮ್ಮ ಬೊಮ್ಮಾಯಿ ಅವರಾಗಿರ್ಬೋದು, ಇವರು ಸಹ ಇದು ನಡೆಸಲೇಬೇಕಪ್ಪ. ಯಾಕೆ ನಾವು ಸೀನಿಯರ್ ಇದ್ದೀವಲ್ಲಪ್ಪ ಪಾರ್ಟಿಯಲ್ಲೇ, ನಮ್ಮನ್ನು ಬಿಟ್ಟು ಆ ಹುಡುಗನ ನೀವು ಮಾಡ್ತಾ ಇದ್ದೀರಿ, ಏನು ಅನ್ಬೋದು ಅವನಿಗೆ? ಕೇವಲ ಯಡಿಯೂರಪ್ಪನ ಮಗ ಅನ್ನೋ ಕಾರಣಕ್ಕೆ ನೀವು ಮಾಡ್ತಾ ಇದ್ದೀರಾ ಅನ್ನೋ ಸಹ ಅವ್ರಿಗೂ ಒಳಗೆ ತಿಕ್ಕಾಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ BJP ಬರುವ ಅಧಿವೇಶನದಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಒಡಕಿನ ರಾಜಕೀಯ ಮತ್ತು ದೋಷಗಳನ್ನು ಜಗತ್ತಿಗೆ ತೋರಿಸಬಲ್ಲದು ಅನ್ನೋದು ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಬಂದು ಇನ್ನೊಂದು ಅಧಿವೇಶನ 8ನೇ ತಾರೀಕಿಗೆ ಇನ್ನು 5 ದಿನಗಳಲ್ಲಿ ಶುರು. ಆದರೆ ಈ ಸಂದರ್ಭದಲ್ಲಿ ದೆಹಲಿಗೆ ಈ ದಂಡಯಾತ್ರೆ, ಭಿನ್ನರ ದಂಡಯಾತ್ರೆ ಹೊರಟೋಗ್ಯದ, ನಡೀತಾ ಇದೆ, ಭೇಟಿ ಆಗುವಂಥ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಇವರು ಸಹ ಜವಾಬ್ದಾರಿ, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಇನ್ನೂ ಇವರೆಲ್ಲರನ್ನು ತೆಗೆದುಕೊಂಡು ಒಂದೇ ಅಭಿಪ್ರಾಯ ಮಾಡಿಕೊಂಡು ಒಗ್ಗಟ್ಟಿನಿಂದ ಈ ಸಲ ಶತಾಯಗತಾಯ ವಿಜಯೇಂದ್ರನ್ನು ಮನೆಗೆ ಕಳಿಸಲೇಬೇಕು ಅನ್ನೋಂಥ ಹಟ್ಟಿಗೆ ಬಿದ್ದಿದ್ದಾರೆ. ಎಲ್ಲರೂ ವಿರೋಧ ಮಾಡೋಕ್ಕೆ ತನ್ನದೇ ಅಂತ ಹಲವು ಕಾರಣಗಳಿದ್ದಾವೆ. ತೋಳ್ರಿ ನಮ್ಮ ಸಿದ್ದೇಶ್ವರ ಅವರು ಅವ್ರನ್ನ ಸೋಲಿಸೋದಕ್ಕೆ ರೇಣುಕಾಚಾರ್ಯವ್ರನ್ನ ಬಳಸಿದರು, ಸೋಲಿಸಿದರು. ಈ ನಮ್ಮ ಶಾಮನೂರು ಶಿವಶಂಕರ್ ಬೆದರಾಳಿಗೆ ಮಾಜಿ MP ಅವರು ತಮ್ಮ ಸೋರಿಗೆ ಈ ವಿಜಯೇಂದ್ರ ಮತ್ತು ಅವರಪ್ಪ ಕಾರಣ ಅಂತ ವಾದ ಮಾಡ್ತಾರೆ. ಅದೇ ಕಾರಣಕ್ಕೆ BP ಹರೀಶ್ ಅವರಂತೂ ನೇರವಾಗಿ ನಮ್ಮ ಇವರನ್ನು ಏನು ವಿಜಯೇಂದ್ರನ ವಿರೋಧ ಮಾಡ್ತಾ ಇರ್ತಾರೆ. ಇವನು ಬಿಟ್ಟರೆ ಮುಂದೆ ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಸಪೋರ್ಟ್ ಮಾಡಿ ನಾನು ಸೋಲಿಸಿದರು ಈ ವಿಜಯೇಂದ್ರ ಮತ್ತು ಅವರ ಸಹೋದರ ಅನ್ನುವಂಥ ರಾಘವೇಂದ್ರ ಕುಡ್ಕೊಂಡು ಸೋಲಿಸ್ತಾರೆ ಅಂತ ವಾದ ಮಾಡ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ H ವಿಶ್ವನಾಥ್ ನನ್ನ ಮಂತ್ರಿ ಮಾಡಲಿಲ್ಲ, ನಾನು ಒಳ್ಳೆ ಮನುಷ್ಯ, ನಾನು ಒಡ್ಕೊಂಡು ಬಂದಿದ್ದೆ ಇವ್ರ ಪಾರ್ಟಿಗೆ, ನನಗೆ ಮಂತ್ರಿ ಮಾಡಲಿಲ್ಲ ಅಂತ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಇನ್ನು CT ರವಿ ಅವರು ನಮಗೆ ಅನ್ಯಾಯ ಆಗ್ಯದಪ್ಪ, ಇವರಿಂದ ತೊಂದರೆ ಆಗ್ಯದ, ನಾವು ಇವತ್ತು ಇದಕ್ಕಿಂತ ಇನ್ನೂ ಹೆಚ್ಚು ಬೆಳೀತಾ ಇದ್ವಿ, ಅದಕ್ಕೆ ಅವ್ರು ಬೇಡ ನಮ್ಮನ್ನು ಮಾಡ್ರಿ ಅವ್ರಿಗೆ ಅನ್ನೋ ಮಾತಾಡ್ತಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಅದೇ ರೀತಿ ಹೇಳ್ತಾ ಇದ್ದಾರೆ. ಮುಂದೆ ಸುನೀಲ್ ಕುಮಾರ್ ಅವರು ಸಹಿತ
ಇಲ್ಲ ನಾನು ಒಬ್ಬ ಅಧ್ಯಕ್ಷ ಹೋಗಿದ್ದೀನಿ ಇವತ್ತು ನನ್ನನ್ನು ಮಾಡಬೇಕಾಗಿತ್ತು ಅನ್ನೋಂಥ ವಾದ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹರು ಹೇಳ್ತಾ ಇದ್ದಾರೆ, ನಾನು ಇವತ್ತು MP ಇರ್ತಿದ್ದೆ 3ನೇ ಸಲ ಯದುವೀರ್ ಅಂತಂದು ನಾನು ಇವ್ರು ನಿಲ್ಲಿಸಿದವ್ರು, ಇವ್ರ ಅಪ್ಪ ಮಕ್ಕಳು, ಅದಕ್ಕೆ ಅವ್ರು ಬೇಡ ಬೇರೆದವ್ರು ಬರಲಿ ಅಂತೇಳಿ. ಸದಾನಂದ ಗೌಡರು ಸಹಿತ ಅಂಥದ್ದೊಂದು ವಾದ ಮಾಡ್ತಾ ಇದ್ದಾರೆ. ನಾವು ಬೆಳೆಯೋದಕ್ಕೆ ಇವ್ರು ಅಡ್ಡ ಆಗಿದ್ದರು. ಬೊಮ್ಮಾಯಿ ಅವರು ಸಹಿತ ಅವ್ರು ತಂದಿರ್ಬೋದು ಇದಕ್ಕೆ BJPಗೆ, ಅದು ನನ್ನನ್ನು ಬೆಳೆಯೋದಕ್ಕೆ ಅನುಕೂಲ ಮಾಡಿ ಕೊಡಲಿಲ್ಲ ಅನ್ನೋಂಥ ಅಸಮಾಧಾನ ಅವ್ರು ತೊಡ್ಕೊಳ್ತಾ ಇದ್ದಾರೆ. ಅವ್ರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರಿಗೆಲ್ಲ. ಹೀಗಾಗಿ ಇವತ್ತು ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜಯೇಂದ್ರರ ವೈರಿಗಳು ಪಕ್ಷದಲ್ಲಿ ಭಾಳಷ್ಟು ಆಗಿದ್ದಾರೆ. ಎಲ್ಲರದ್ದು ಒಂದೇ ಕೂಗು, ಅಧ್ಯಕ್ಷರನ್ನು ಮಾಡೋಂಗಿಲ್ಲ, ಬೇರೆ ಯಾರನ್ನೂ ಮಾಡ್ರಿ ನಮ್ಗೆ ಸಂತೋಷದ ಅಂತೇಳಿ. ಇದೇ ಒಂದು ಕಾರಣಕ್ಕೇ KS ಈಶ್ವರಪ್ಪನವರಾಯಿತು, ಅದೇ ಕಾರಣ ನಮ್ಮ ಯತ್ನಾಳವರಾಯಿತು ಹೊರಗೆ ಹೋಗಿದ್ದು ಈಗ ಗೊತ್ತದ. ಇಂಥ ಸಂದರ್ಭದಲ್ಲೇ ಇವರೆಲ್ಲರೂ ಕುಡ್ಕೊಂಡು ಮೋದಿಯವ್ರಿಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದಾರೆ. ಭೇಟಿಯಾಗಿ ಮೋದಿ ಮತ್ತು ಶಾರ್ ಅವ್ರಿಗೆ ಇಲ್ಲ ಇವ್ರನ್ನ ಇಳಿಸಲೇಬೇಕು ಬ್ಯಾಡವರು ಅನ್ನುವಂಥ ಒಂದು ಪ್ರಸ್ತಾಪವನ್ನು ಇಡುವಂಥ ಸಾಧ್ಯತೆಗಳು ಎಲ್ಲ ಹೆಚ್ಚಾಗಿದ್ದವು. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ವಿಜಯೇಂದ್ರ ಅವರು ಏನು ಮಾಡಬಲ್ಲರು ಅಂತೇಳಿ, ಅವ್ರಿಗಿಂತ ಹೆಚ್ಚಿಗೆ ನಮ್ಮ ಯಡಿಯೂರಪ್ಪನವ್ರು ಏನು ಮಾಡಬಲ್ಲರು ಅಂತ ಇದೇ ಸಂದರ್ಭದಲ್ಲಿ ಅವ್ರಿಗೆ ಪೋಕ್ಸೋದನ್ನು ಭಾಳ ದೊಡ್ಡ ಶನಿಯಾಗಿ ಬಿಟ್ಟದ್ದು ಪಾಪ. ಯಾವ ಸಂದರ್ಭದಲ್ಲಿ ತಪ್ಪಿದ್ರು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಪ್ರೂವ್ ಆಗುವಾಗ ನಾವು ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಆ ವಿಷಯವನ್ನು. ಆ ಒಂದು ಪೋಕ್ಸೋ ಅವ್ರಿಗೆ ಇವತ್ತು ಶನಿಯಾಗಿ ಬಿಟ್ಟದ. ಅದು ಸಹಜವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹೋಗಿ ಭೇಟಿ ಆಗುವಂಥದ್ದು, ಮಾತಾಡುವಂಥದ್ದು ಅನೇಕ ಕಸುವನ್ನು ಕಳ್ಕೊಂಡಿದ್ದಾರೆ ಅವರು. ಹೀಗಾಗಿ ವಿಜಯೇಂದ್ರ ಅವರು ನಿಧಾನಕ್ಕೆ ಒಬ್ಬರೇ ಆಗ್ತಾ ಇದ್ದಾರಾ ಅನ್ನುವಂಥ ಮಾತು ಏನಿದ್ರು ಅವ್ರು ಬೆನ್ನಿಗೆ ನಿಲ್ಲುವಂಥವ್ರು ಯಾರಪ್ಪ ರೇಣುಕಾಚಾರ್ಯಂಥವ್ರು ಅವರು ನಿಲ್ತಾರೆ, ಇಲ್ಲ ಅಂತಲ್ಲ, ಆದ್ರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ವಿರೋಧಿಗಳ ಗುಂಪು ದೊಡ್ಡದಾಗ್ತಾ ಇದೆ. ನೋಡ್ರಲ್ಲ, ರಮೇಶ್ ಕುಮಾರ್ ಆಗಿರ್ಬೋದು, ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದೇ ಕಾಲ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, H. ವಿಶ್ವನಾಥ್ ಆಯಿತು, ಅರವಿಂದ್ ಲಿಂಬಾವಳಿ ಅವರಾಯಿತು, ಎಷ್ಟು ಜನ, ಸಿದ್ದೇಶ್ವರ್ ಅವರಾಯಿತು, BP ಹರೀಶ್ ಅವರಾಯಿತು, CG ರವಿ ಅವರಾಯಿತು, ಶ್ಯಾಮ ಶಿವಶಂಕರ್ ಹೆಲ್ಪ್ ಮಾಡಿದ್ರು ಅಂತ ತಿಳ್ಕೊಂಡು ನಮ್ಮ ಏನಪ್ಪ ಅಂತಂದ್ರೆ ಸಿದ್ದೇಶ್ವರ ಅವರು ಅವ್ರನ್ನ ಉರಿತಾರೆ ಯಡಿಯೂರಪ್ಪನ ಮೇಲೆ ಮತ್ತು ನಮ್ಮ ವಿಜಯೇಂದ್ರ ಅವರ ಮೇಲೆ. ಪ್ರತಾಪ್ ಸಿಂಹವಂತಿ ನಾನು MP 3ನೇ ಸಲ ಆಗ್ತಿದ್ದಪ್ಪ ನಾನು ಹಾಳು ಮಾಡಿದ್ರು ಅಂತ ಅವರು ವಿರೋಧ ಮಾಡ್ತಾಯಿದ್ರು. ಹೀಗೆ ಒಟ್ಟಿನಲ್ಲಿ ಎಲ್ಲರೂ ಒಂದು ಅವ್ರದ್ದೇ ಕಾರಣಗಳಿದ್ದಾವೆ. ಹೀಗಾಗಿ ಇದು ಈ ಸಲ ವಿಜಯೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕಾಗ್ತದೇನೋ ಅಂತೇಳಿ. ಯಾಕಂದರೆ ಈ ಎಲ್ಲ ವೈರಿಗಳು ವಿರೋಧಿಗಳು ಒಗ್ಗಟ್ಟಾಗಿ ಬಂದರೆ ಸಹಜವಾಗಿ ನಮ್ಮ ಏನಪ್ಪ ಅಂದರೆ ವಿಜಯೇಂದ್ರ ಬಲ ಕಡಿಮೆ ಆಗೋದಷ್ಟೇ ಅಲ್ಲ, ಯಡಿಯೂರಪ್ಪನವ್ರಿಗೆ ಮೊದಲಿನ ಒಂದು ಉತ್ಸಾಹ ಹುಮ್ಮಸ್ಸ ಮತ್ತು ವಯಸ್ಸು ಆಗಿದ್ದರಿಂದಾಗಿ, ಹುಮ್ಮಸ್ಸು ಇಲ್ಲದ್ರಿಂದಾಗಿ, ಜೊತೆಗೆ ಮಗನ ಏನಾದರೂ ಗತಾಯ ಮಾಡಿ ಅಧ್ಯಕ್ಷರು ಮಾಡಿತಿರಬೇಕು, ಮುಂದಿನ ಚುನಾವಣೆಯಲ್ಲಿ ಗೆದ್ದರೆ ನನ್ನ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವ್ರ ಕನಸು. ಅದು ಇದಕ್ಕೆ ಹೂವಿನ ಪ್ರಮಾಣದಲ್ಲಿ ಅಡ್ಡಗೂಡಿಯಾಗಿ ನಿಲ್ತಾ ಇದ್ದಾರೆ ಪ್ರತಿಯೊಬ್ಬರು. ಯತ್ನಾಳರಂತೂ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ವಿಜಯೇಂದ್ರ ಇದ್ದಿಲ್ಲ ನಿರೋಧಿಲ್ಲ, ತೆರಿಟ್ಟು ಮಲಗುವುದಿಲ್ಲ ಅನ್ನುವಷ್ಟು ಮಟ್ಟಿಗೆ ಅಷ್ಟೊಂದು ವೈರತ್ವವನ್ನು ಸಾಧಿಸುವಂಥ ಅಥವಾ ಮಾನಸಿಕವಾಗಿ ದೂರ ಅಂತ ಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ವಿಜಯೇಂದ್ರ ಅವರು ಮುಂಬರುವ ಅಧಿವೇಶನದಲ್ಲಿ ಇದನ್ನೆಲ್ಲ ಎದುರಿಸಿಕೊಂಡು ಎಷ್ಟರ ಮಟ್ಟಿಗೆ ಬಲಿಷ್ಠ ಸಿದ್ದರಾಮಯ್ಯರನ್ನ, ಬಲಿಷ್ಠ DK ಶಿವರಾಮ್ ಇಬ್ಬರು ಒಂದು ಆಗಿದ್ದಾರೆ. ಇವತ್ತು ಅವ್ರೇನೋ ಕಾಂಪ್ರಮೈಸ್ ಆಗ್ಯದ, ಅದೆಲ್ಲ ನಾವು ಬೇಕಾದ ಹೇಳ್ಬೋದು. ಹೋದರು DK ಅವರಾದ್ರು ಇವ್ರು ಹೇಳಿದ್ರು ಅವ್ರು ಹೋದ್ರು, ಬೇಕಾದ ಮಾತಾಡ್ಬೋದು, ಇಂಥ ಕರಾರಿಲ್ಲ. ಅವ್ರು ಸ್ವತಂತ್ರ ಇದ್ದಾರೆ, ಪ್ರತಿಯೊಬ್ಬ ಮೀಡಿಯಾದವ್ರು ಸ್ವತಂತ್ರ ಇದ್ದಾರೆ. ಆದರೆ ಅವ್ರು ಹೊಂದಾಣಿಕೆ ಆಗಿದೆ. ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅವ್ರು ಸಜ್ಜಾಗಿದ್ದಾರೆ. ಒಬ್ರಿಗೆ ಅವ್ರು ಬಿಡೋದು ತೊಗೊಳ್ಳೋದು ಎಲ್ಲ ಮಾತಾಡ್ಕೊಂಡಿದ್ದಾರೆ, ಸೆಟ್ ಆಗಿದೆ ಅವ್ರಿಗೆ. ಮತ್ತು ಒಬ್ಬರನ್ನ ಉಳಿಸುವಂಥ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಮಾಡ್ತಾರೆ. ಇದು ಕಾರಣ ಏನಪ್ಪ ಅಂದ್ರೆ ಇಬ್ಬರು ಮೈಸೂರು ಏರಿಯಾದವರು. ಹೀಗಾಗಿ ಈ ಒಂದು ಬೆಳವಣಿಗೆ ಏನಾಗ್ಯದಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಸಿದ್ದರಾಮಯ್ಯರ ಪ್ರೀತಿಯ ಶಿಷ್ಯ ಸತೀಶ್ ಅವರಿಗೆ ಈಗ ನಡೆದಂಥ ಒಪ್ಪಂದ ಎಲ್ಲಿ ತೊಂದರೆ ಆಗ್ತದನ ಅಥವಾ ಮುಖ್ಯಮಂತ್ರಿ ಆಗೋದಕ್ಕೊಂದು ಹರಡಲಾಗ್ತದ ಅನ್ನೋಂಥ ಒಂದು ಪ್ರಶ್ನೆ ಈಗ ಎದ್ದು ಬಿಟ್ಟದ. ಯಾಕಂದರೆ ಅವ್ರ ಮಾತುಗಳನ್ನು ನೋಡಿದಾಗ, ಅದರಲ್ಲೂ DK ಮತ್ತು ಸಿದ್ದೂರವರ ಮಾತುಗಳು, ಅವ್ರ ಬಾಡಿ ಲ್ಯಾಂಗ್ವೇಜ್, ಒಬ್ಬರು ಊಟ ಮಾಡೋದು ದೊಡ್ಡದಲ್ಲ, ಅದರಲ್ಲಿ ಭಾವನೆಗಳು ಗೊತ್ತಾಗ್ತವೆ. ಮುಖಗಳನ್ನು ನೋಡಿದಾಗ ಅರ್ಥ ಆಗ್ತದೆ. ಆ ಬಾಡಿಯಲ್ಲಿರುವಂಥ ಉಲ್ಲಾಸ, ಮುಖದಲ್ಲಿರುವಂಥ ಸಂತೋಷ, ತೃಪ್ತಿ, ಇವೆಲ್ಲ ಏನೂ ಹೊಂದಾಣಿಕೆ ಆಗಿದೆ ಅವ್ರ ಮಧ್ಯದಲ್ಲಿ ಅಂತೇಳಿ. ಅದೇನೋ ಆಗಲಿ, ಅದು ಕಾಂಗ್ರೆಸ್ಗೆ ಬಿಟ್ಟಂಥದ್ದು. ಬಟ್ ಈ ಸಂದರ್ಭದಲ್ಲಿ BJP ಒಗ್ಗಟ್ಟಿನಿಂದ ಕಾಂಗ್ರೆಸ್ನ ಎದುರಿಸುವಂಥ ಸಮಯ ಬಂದಿತ್ತು. ಭಾಳ ದೊಡ್ಡ ಚಳಿಗಾಲ ಅಧಿವೇಶನ 8ನೇ ತಾರೀಕು ಶುರು ಹೋಗುವಂಥದ್ದು. ಈ ಅಧಿವೇಶನದಲ್ಲಿ ವಿಜಯೇಂದ್ರ, ಅಶೋಕ ಇವರೆಲ್ಲರೂ ಒಂದು ಹಿನ್ನಡೆ ಅನುಭವಿಸ್ತಾರ ಅನ್ನುವಂಥದ್ದು. ಯಾಕಂದ್ರೆ ಸಿಕ್ಕ ಅವಕಾಶ ಅಧಿವೇಶನದಲ್ಲೇ ಪೂರ್ತಿಯಾಗಿ ಆಡಳಿತಾರೂಢ ಪಕ್ಷವನ್ನು ಹಿಚ್ಚಿಗೆ ಹಾಕುವಂಥ ಸಂದರ್ಭ, ಮುರಿದು ಹಾಕುವಂಥ ಸಂದರ್ಭ, ಅನೇಕ ವಿಷಯ ತೆಗೆದುಕೊಂಡು ದೊಡ್ಡದಾಗಿ ಮಾಡುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ಅವರ ವಿರೋಧಿಗಳು ಅವ್ರನ್ನ ಎಷ್ಟರ ಮಟ್ಟಿಗೆ ದುರುಸ್ತಾರ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಏನೋ ಆಗಲಿ, ವಿಜಯೇಂದ್ರಿಗೆ ಮುಂಬರುವ ದಿನಗಳು ಮಾತ್ರ ಕಡು ಕಷ್ಟದ್ದು ಅನ್ನೋದು ಈಗ ಅನಿಸ್ಲಿಕ್ಕೆ ನೋಡು, ಇನ್ನಾಗ್ತದೆ ಡೆವಲಪ್ಮೆಂಟ್.
ಆದ್ರೆ ವೈರಿಗಳು ಮಾತ್ರ ಹೆಚ್ಚಾಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಅನ್ನೋದು ಮಾತ್ರ ಸತ್ಯ. ಇರುವಾಗಲೇ ಬಿ ಜೆ ಪಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅದರ ಎದ್ದು ನಿಲ್ಲೋದು ಭಾಳ ಕಷ್ಟ ಅಧಿವೇಶನದಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.